ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ ಯೋಜನೆ ಇನ್ಮುಂದೆ ಪಡ್ಕೋಬೇಕು ಅಂದ್ರೆ ಜೀವಿತಾವಧಿ ಪ್ರಮಾಣ ಪತ್ರವನ್ನ ಕೊಡಬೇಕಾ, ಏನ್ ಇದ್ರ ಬಗ್ಗೆ ನಡೀತಾ ಇದೆ ಸೋಷಿಯಲ್ ಮೀಡಿಯಾ ಅನ್ನೋದಕ್ಕಿಂತ ಈಗ ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಈ ಸುದ್ದಿ ಹರಿದಾಡ್ತಾ ಇದೆ. ನನ್ನ ಟೆಲಿಗ್ರಾಮ್ ಚಾನಲ್ ಲಿಂಕ್ ಹಾಕಿರ್ತೀನಿ, ನೀವು ಕೂಡ ವೀಕ್ಷಣೆ ಮಾಡಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಈ ಸುದ್ದಿ ಬಂತು ಅನ್ನೋದ್ರ ಬಗ್ಗೆ, ಮತ್ತೆ ನಿಜವಾಗ್ಲೂ ಕೊಡ್ಲೇಬೇಕಾ, ಸರ್ಕಾರ ಈಗ ಆಲ್ರೆಡಿ ಆದೇಶ ಮಾಡಿದ್ಯಾ, ಏನಿದ್ರ ಬಗ್ಗೆ ಕ್ಲಾರಿಟಿ ಈ ವಿಡಿಯೋದಲ್ಲಿ ಇನ್ಫಾರ್ಮೇಶನ್ ಇದೆ. ದಯವಿಟ್ಟು ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ವೀಕ್ಷಣೆ ಮಾಡಿ. ನೀವೇನಾದ್ರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಎಲ್ಲರೂ ವಿಡಿಯೋಕ್ಕೊಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಈಗ ಗ್ಯಾರಂಟಿ ಯೋಜನೆಗಳಲ್ಲಿ ಅದರಲ್ಲೂ ಸಹ ಮಹತ್ವಾಕಾಂಕ್ಷಿ ಯೋಜನೆ ಆಗಿರುವಂತಹ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಸುಮಾರು 25 ಕಂತುಗಳು ಜಮಾ ಆಗಿದ್ದು 26ನೇ ಕಂತು ಕೂಡ ಶೀಘ್ರದಲ್ಲೇ ಜಮಾ ಆಗುವಂತ ಹಂತಕ್ಕೆ ಬಂದಿದೆ. ಈ ಬೆನ್ನಲ್ಲೇ ಸಹ ಈಗ ಏನಾಗಿದೆ ಅಂದ್ರೆ ಗ್ಯಾರಂಟಿ ಪ್ರಾಧಿಕಾರದ ಉಪಾಧ್ಯಕ್ಷರಾಗಿರುವಂತಹ ದಿನೇಶ್ ಗೂಳಿಗೌಡ ಅವರು ಡಿಸಿಎಂ ಮತ್ತೆ ಸಿಎಂಗೆ ಪತ್ರ ಬರೆದಿದ್ದಾರೆ. ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಿಷ್ಟು ಫಲಾನುಭವಿಗಳಿಗೆ, ಓಕೆನಾ, ಒಂದಿಷ್ಟು ಫಲಾನುಭವಿಗಳು ಮರಣ ಹೊಂದಿದ ನಂತರ ಅವರ ಖಾತೆಗೂ ಸಹ ಹಣ ಹೋಗ್ತಾ ಇರೋದ್ರಿಂದ ಸುಮಾರು 68,000 ಖಾತೆಗಳಿಗೆ ಈಗ ಆಲ್ರೆಡಿ ಹಣ ಹೋಗಿದೆ. ಅದನ್ನ ತಡೆಗಟ್ಟುವ ಉದ್ದೇಶದಿಂದ, ಓಕೆನಾ, ಯಾರ್ಯಾರು ತೀರೋಗಿರ್ತಾರೆ, ಫಾರ್ ಎಕ್ಸಾಂಪಲ್ ಈಗ ಕುಟುಂಬದ ಒಡತಿ ಯಾರಿಗೋ ವಯಸ್ಸಾಗಿದೆ, ಅವ್ರು ಗೃಹಲಕ್ಷ್ಮಿ ಹಣ ಪಡ್ಕೊಂತ ಇರ್ತಾರೆ, ಏನೋ ಒಂದು ಕಾರಣಕ್ಕೆ ತೀರೋಗಿರ್ತಾರೆ ಅಂದ್ರೆ ಅವರ ಖಾತೆಗೆ ಹಣ ಹೋಗ್ತಾ ಇದೆ, ಅದನ್ನ ಬೇರೆ ಅವರ ಫ್ಯಾಮಿಲಿಯವರು ಅದನ್ನ ಉಪಯೋಗ ಮಾಡ್ಕೊಂತ ಇದ್ದಾರೆ, ಅಥವಾ ಅವ್ರಿಗೆ ಗೊತ್ತಿಲ್ಲದೇನೆ ಹಣ ಹೋಗ್ತಾ ಇದೆ. ಈ ರೀತಿ ಕೂಡ ಆಗೋದನ್ನ ತಡೆಗಟ್ಟೋದಕ್ಕೋಸ್ಕರ ಸರ್ಕಾರ ಜೀವಿತಾವಧಿ ಪ್ರಮಾಣ ಪತ್ರ ಅಂದ್ರೆ ಏನು, ನೀವೀಗ ಬದುಕಿದ್ದೀರಾ, ಗೃಹಲಕ್ಷ್ಮಿ ಫಲಾನುಭವಿಗಳು ಎಲ್ಲರೂ ಸಹ ನಾವು ಜೀವಂತವಾಗಿದ್ದೀವಿ, ನಾವೇ ಇದನ್ನ ಪಡ್ಕೊಂತ ಇದೀವಿ ಅನ್ನೋ ಉದ್ದೇಶದಿಂದ ನೀವು ಜೀವಿತಾವಧಿ ಪ್ರಮಾಣ ಪತ್ರವನ್ನ ಸಲ್ಲಿಕೆ ಮಾಡಬೇಕು ಅಂತ ಹೇಳಿ ಇದ್ರ ಬಗ್ಗೆ ಆಲ್ರೆಡಿ ದಿನೇಶ್ ಗುಳಿಗೌಡ ಅವರು ಪತ್ರ ಬರೆದಿದ್ದಾರೆ. ಸರ್ಕಾರ ಈಗ ಆಲ್ರೆಡಿ ಇದನ್ನ ನಾಳೆಯಿಂದನೇ ಕೊಟ್ಟು ಬಿಡಬೇಕು ಅಂತ ಹೇಳಿ ಆದೇಶ ಮಾಡಿಲ್ಲ, ಬಟ್ ಆದ್ರೆ ಇದ್ರ ಬಗ್ಗೆ ಚಿಂತನೆಯನ್ನ ನಡೆಸ್ತಾ ಇದೆ. ಸದ್ಯಕ್ಕೆ ನಿಮಗೆ ಎಲ್ಲೇ ನೀವು ಈ ನ್ಯೂಸ್ ಅನ್ನ ನೋಡಿದ್ರೂ ಸಹ ಯಾರು ಕೂಡ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಈಗ್ಲಿಂದನೇ ಆದೇಶ ಆಗಿಲ್ಲ, ಸರ್ಕಾರ ಶೀಘ್ರದಲ್ಲೇ ಆದೇಶ ಕೊಡುವಂತ ಸಾಧ್ಯತೆ ಇದೆ. ಇದ್ರ ಬಗ್ಗೆ ಚಿಂತನೆ ನಡೀತಾ ಇದೆ, ಮಾಡಬೇಕಾ ಬೇಡವಾ ಅನ್ನೋದು. ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಜೀವಂತವಾಗಿರೋರಿಗೆ ಮಾತ್ರ ಗೃಹಲಕ್ಷ್ಮಿ ಹಣ ಕೊಡಬೇಕು ಅನ್ನೋ ಉದ್ದೇಶ, ಓಕೆನಾ. ಹಾಗಾಗಿ ಕಾದ್ ನೋಡೋಣ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಯಾವಾಗಿಂದ ಆದೇಶ ಬರುತ್ತೆ ಎಲ್ಲ ವಿಚಾರಗಳ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ನೋಡಿರುವಂತೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.